ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 5ನೇ ತರಗತಿ ಕನ್ನಡ ಮಾಧ್ಯಮ ಭಾಗ 1ರಲ್ಲಿ ಗಣಿತ ಮೇಳ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯ 1 ನಾವು ಪ್ರಯಾಣಿಕರು. ಈ ಅಧ್ಯಾಯದಲ್ಲಿ ಪುಟ ಸಂಖ್ಯೆ 13 ಮಾಡೋಣ. ಮೊದಲನೇದಾಗಿ ಕಾಲಕ್ಷೇಪ ಗಣಿತ ಅಂತ. ಸಂಜು ಮತ್ತು ಮೀರಾ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಸಂಜು ಮತ್ತು ಮೀರಾ ಸಮಯ ಕಳೆಯಲು ಅವರು ಆಟಗಳು ಮತ್ತು ಒಗಟುಗಳೊಂದಿಗೆ ಪರಸ್ಪರ ಸವಾಲು ಹಾಕುತ್ತಾರೆ. ಅಂತ ರೈಲಿನಲ್ಲಿ ಕುಂತು ಪ್ರಯಾಣ ಮಾಡೋ ಹೊತ್ತಿನಲ್ಲಿ ಒಂದು ಆಟವನ್ನು ಆಡ್ಲತ್ತಾರ, ಮತ್ತೊಂದು ಸವಾಲನ್ನು ಒಗಟಿನ ಮೂಲಕ ಹೇಳಕತ್ತಾರ. ಏನಂತಂದ್ರೆ ಒಂದೇದು ನೋಡ್ರಿ, ಮೀರಾ ಸಂಜುಗೆ ನದಿ ದಾಟುವ ಒಗಟನ್ನು ಮೀರಾ ಏನ್ ಮಾಡ್ತಾರ, ಮೊದಲು ಸಂಜುಗೆ ನದಿ ದಾಟುವ ಅಂತಂದ್ರೆ ಇಲ್ಲೊಂದು ಚಿತ್ರ ಕೊಟ್ಟಿಂದ ನೋಡ್ರಿ ಮಕ್ಕಳೇ ನಿಮಗ. ಇದು ಇದು ನದಿ ದಾಟುವ ಒಂದು ದೋಣಿ ಅದ. ದೋಣಿಯಲ್ಲಿ ಒಬ್ಬ ನಾವಿಕನು ಕುಂತಾನ. ಈ ದಡದಿಂದ ಈ ದಡಕ್ಕೆ ಏನ್ ಮಾಡತ್ತಾನ, ದಾಟ್ಲತ್ತಾನ. ಇಲ್ಲಿ ಏನದ ಅಂತ ಕುರಿ, ಸಿಂಹ, ಹುಲ್ಲನ್ನಂತದ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನದ ಅಂತಂದ್ರ ಒಗಟು. ದೋಣಿ ನಡೆಸುವವನು ದೋಣಿಯಲ್ಲಿ ನದಿ ದಾಟಲು ಬಯಸುತ್ತಾನೆ. ದೋಣಿ ನಡೆಸುವವನು ನದಿ ದಾಟಲು ಬಯಸುತ್ತಾನೆ. ಒಂದು ಸಿಂಹ, ಒಂದು ಕುರಿ ಮತ್ತು ಹುಲ್ಲಿನ ಕಟ್ಟು ತೆಗೆದುಕೊಂಡು ಹೋಗಬೇಕು. ಅವನು ಅವುಗಳಲ್ಲಿ ಒಂದು ಬಾರಿ ತೆಗೆದುಕೊಂಡು ಹೋಗಬಹುದು. ಕುರಿ ಮತ್ತು ಹುಲ್ಲನ್ನು ದಡದಲ್ಲಿ ಬಿಟ್ಟರೆ ಕುರಿ ಹುಲ್ಲನ್ನು ತಿನ್ನುತ್ತದೆ, ಮತ್ತು ಕುರಿ ಮತ್ತು ಸಿಂಹವನ್ನು ದಡದಲ್ಲಿ ಬಿಟ್ಟರೆ ಸಿಂಹ ಕುರಿಯನ್ನು ತಿನ್ನುತ್ತದೆ. ದೋಣಿಯ ನಡೆಸುವವನು ಸಿಂಹ, ಕುರಿ ಮತ್ತು ಹುಲ್ಲನ್ನು ನದಿ ದಾಟಲು ಹೇಗೆ ಕೊಂಡೊಯ್ಯಬಹುದು? ಅವನಿಗೆ ಸಿಂಹ, ಕುರಿ ಮತ್ತು ಹುಲ್ಲನ್ನು ಸುರಕ್ಷಿತವಾಗಿ ನದಿ ದಾಟಿಸಲು ಹಾಗೂ ಕನಿಷ್ಠ ಸಂಖ್ಯೆಯನ್ನು ಪ್ರಯಾಣಗಳಲ್ಲಿ ಸಾಗಿಸಲು ಸಹಾಯ ಮಾಡಿ. ಏನದ ಅಂತಂದ್ರೆ ನಾವಿಕನ ಹತ್ರ ಏನದ ಒಂದು ಕುರಿ, ಸಿಂಹ, ಹುಲ್ಲನ್ನು ಇರ್ತದ. ಈ ಹುಲ್ಲನ್ನು ಏನ್ ಮಾಡ್ಬೇಕು, ಇವು ಎಲ್ಲಾನು ಏನು ದಾಟಬೇಕಾದ್ರೆ ಏನ್ ಮಾಡ್ಬೇಕು, ಒಂದೇ ಅಥವಾ ಹುಲ್ಲು ಅಥವಾ ಸಿಂಹ ಅಥವಾ ಕುರಿಯನ್ನು ಒಯ್ಬೋದು, ಮತ್ತು ಇವು ಮೂರು ಸುರಕ್ಷಿತವಾಗಿರ್ಬೇಕು ಅಂತಂದಾಗ ಮೊದಲು ಏನ್ ಮಾಡ್ಬೇಕಂತಂದ್ರೆ, ಮೊದಲು ಈ ನಾಯಕನ ಏನ್ ಮಾಡ್ತಾನ, ಕುರಿಯನ್ನು ದೋಣಿಯಲ್ಲಿ ಇಟ್ಟು ಆ ದೋಣಿಯನ್ನು ಈ ದಡಕ್ ಬಂದು ಸೇರಿದಾಗ ಆ ನಂತರ ಏನ್ ಮಾಡ್ತಾನ ಅಂತಂದ್ರೆ ಆ ಕುರಿಯನ್ನು ಇಲ್ಲೇ ಬಿಡ್ತಾನ. ಮತ್ತು ಅವನು ಏನ್ ಮಾಡ್ತಾನ, ಅವನು ಒಬ್ಬನೇ ಆ ದೋಣಿಯಲ್ಲಿ ಕುಂತು ಮತ್ತೆ ಈ ದಡಕ್ ಬರ್ತಾನ. ಈ ದಡಕ್ ಬಂದಾಗ ಇಲ್ಲಿ ಏನ್ ಮಾಡ್ತಾನ ಅಂತಂದ್ರೆ ಈ ಸಿಂಹನ ತೆಗೆದುಕೊಂಡು ದೋಣಿಯಲ್ಲಿ ಇರಿಸಿ ದೋಣಿಯನ್ನು ತೆಗೆದುಕೊಂಡು ಈ ದಡಕ್ ಬರ್ತಾನ. ಈ ದಡಕ್ ಬಂದಾಗ ಇಲ್ಲಿ ಏನ್ ಮಾಡ್ತಾನ ಆ ಸಿಂಹನನ್ನು ಇಲ್ಲೇ ಬಿಟ್ಟು ಏನ್ ಮಾಡ್ತಾನ, ಕುರಿಯನ್ನು ತನ್ನ ದೋಣಿಯಲ್ಲಿ ಇಟ್ಟು ಮತ್ತ ಈ ದಡದಿಂದ ಈ ದಡಕ್ ಬರ್ತಾನ. ಈ ದಡಕ್ ಬಂದಾಗ ಇಲ್ಲಿ ಏನದ ಅಂತಂದ್ರೆ ಈಗ ಹುಲ್ಲಂತ ಉಳಿತು ಮತ್ತು ಕುರಿ ದೋಣಿಯಲ್ಲದ. ಆ ದೋಣಿಯಲ್ಲಿದ್ದಂಥ ಕುರಿಯನ್ನು ದಡಕ್ಕೆ ಇಳಿಸಿ ಆ ಹುಲ್ಲಿನ ಕಟ್ಟವನ್ನು ತೆಗೆದುಕೊಂಡು ಮತ್ತೆ ಏನ್ ಮಾಡ್ತಾನ, ದೋಣಿಯನ್ನು ಈ ದಡಕ್ ಬರ್ತಾನ. ಈ ದಡಕ್ ಬಂದಾಗ ಇಲ್ಲಿ ಹುಲಿ ಇತ್ತು, ಅಂದ್ರೆ ಸಿಂಹ ಇತ್ತು. ಸಿಂಹ ಏನ್ ಮಾಡ್ತಾನಂತ, ಹುಲ್ಲಿನ ಕಟ್ಟನ್ನು ಈ ದಡದಲ್ಲಿ ಇಡ್ತಾನೆ. ಸಿಂಹ ಏನ್ ಮಾಡ್ತಾವ, ಹುಲ್ಲನ್ನು ತಿಂಬಲ್ಲ. ಅದರಿಂದ ಈ ಅಡ್ಡು ಏನಂತ ಸುರಕ್ಷಿತವಾಗಿರ್ತಾವ. ಅದರಿಂದ ಒಬ್ಬನು ನಾಯಕನು ಏನ್ ಮಾಡ್ತಾನೆ, ಈ ದಡಕ್ ಬರ್ತಾನ. ಈ ದಡದಲ್ಲಿ ಏನೋ ಕುರಿ ಅದ, ಕುರಿಯನ್ನು ತೆಗೆದುಕೊಂಡು ಮತ್ತೆ ವಾಪಸ್ ಆದಾಗ ಈ ಮೂರು ಏನ್ ಮಾಡ್ತಾವ, ಸುರಕ್ಷಿತವಾಗಿ ಅವನು ತೆಗೆದುಕೊಂಡು ಹೋಯ್ತಾನೆ. ಈ ರೀತಿ ಈ ಒಗಟಿನ ಪರಿಹಾರ. ನೆಕ್ಸ್ಟ್ ಎರಡನೇದು ಏನದ ಅಂತಂದಾಗ, ಸಂಜು ಮಿರಾಳಿಗೆ ಕಲ್ಲಿನ ರಾಶಿ ಎಂಬ ಆಟವನ್ನು ಪರಿಚಯಿಸುತ್ತಾನೆ. ಬೆಣಚು ಕಲ್ಲುಗಳ 2 ರಾಶಿಗಳಿವೆ. ಪ್ರತಿ ರಾಶಿಯಲ್ಲಿ 7 ಬೆಣಚು ಕಲ್ಲುಗಳಿವೆ. ಬೆಣಚು ರಾಶಿ ಅಂತಂದ್ರೆ ಕಲ್ಲುಗಳು ನೋಡು, 1 2 3 4 5 6 7. ಇದರಲ್ಲಿ 7 ಕಲ್ಲು, ಇದರಲ್ಲೂ 7 ಕಲ್ಲು. ಪ್ರತಿ ಆಟಗಾರನು 2 ರಾಶಿಗಳಿಂದ ತನಗೆ ಬೇಕಾದಷ್ಟು ಬೆಣಚು ಕಲ್ಲುಗಳನ್ನು ಆರಿಸಿಕೊಳ್ಳಬಹುದು. ಇಬ್ಬರ ಆಟಗಾರನು ಇದ್ದಂಥ ಬೆಣಚು ಕಲ್ಲಿನ ರಾಶಿಯಲ್ಲಿ ತನಗೆ ಎಷ್ಟು ಬೇಕಷ್ಟು ಏನ್ ಮಾಡ್ಬೋದು, ಕಲ್ಲನ್ನು ಆರಿಸಿ ತೆಗೆದುಕೊಳ್ಬೋದು. ಕೊನೆಯ ಬೆಣಚು ಕಲ್ಲುಗಳನ್ನು ಆಯ್ಕೆ ಮಾಡುವ ಆಟಗಾರನು ಗೆಲ್ಲುತ್ತಾನೆ. ಅಂದ್ರೆ ಕೊನೆಯ ಬಾರಿಗೆ ಎಷ್ಟು ಉಳಿತಾವ ಅವ ಏನು ಆಡ್ತಾನಿಲ್ಲ ಅವನು ಏನ್ ಮಾಡ್ತಾನೆ, ಗೆಲ್ಲುತ್ತಾನೆ. ನಿಮ್ಮ ಸ್ನೇಹಿತರೊಂದಿಗೆ ಈ ಆಟವನ್ನು ಪ್ರಯತ್ನಿಸಿ. ಈಗ ಈ ಆಟ ಗೆಲ್ಲಲು ಹೇಗೆ ಆಡುತ್ತೀರಿ ಅಂತ. ಗೆಲ್ಲುವ ತಂತ್ರವನ್ನು ಕಂಡುಹಿಡಿಯಲು ಪ್ರತಿ ರಾಶಿಯಲ್ಲಿ 1 ಬೆಣಚು ಕಲ್ಲು, ಪ್ರತಿ ಒಂದರಲ್ಲಿ 2, ಪ್ರತಿ ಒಂದರಲ್ಲಿ 3 ಇತ್ಯಾದಿಗಳೊಂದಿಗೆ ಆಡಲು ಪ್ರಯತ್ನಿಸಿ. ಏನು ಮಾಡ್ಬೇಕು, ಈ ಆಟವನ್ನು ಗೆಲ್ಲಬೇಕಂತಂದ್ರೆ ಮೊದಲು ಬೆಣಚು ಕಲ್ಲಿನ ರಾಶಿಗಳಲ್ಲಿ 1 ಕಲ್ಲನ್ನು ತೆಗೆದುಕೊಳ್ಬೇಕು, ಆನಂತರ 2 ಕಲ್ಲನ್ನು ತೆಗೆದುಕೊಳ್ಬೇಕು, ಆನಂತರ 3 ಕಲ್ಲು ತೆಗೆದುಕೊಂಡು ಈ ರೀತಿಯೇ ಪ್ರಯತ್ನ ಮಾಡಿದಾಗ, ಇದೇ ರೀತಿ ಮುಂದುವರಿಸಿದಾಗ ಏನ್ ಮಾಡ್ತೀರಿ, ನೀವು ಈ ಆಟವನ್ನು
ಗೆಲ್ತೀರಂತ. ಇಲ್ಲಿಗೆ ಪುಟ ಸಂಖ್ಯೆ 13 ಮುಗಿತು ಮಕ್ಕಳೇ. ನೆಕ್ಸ್ಟ್ ಪುಟ ಸಂಖ್ಯೆ 14ರಲ್ಲಿ ನೋಡೋಣ ಬನ್ನಿ. 3ನೇ ಪ್ರಶ್ನೆ. ಈಗ ಮಿರಳ ಸರದಿ ಅವಳು ಸಂಜುಗೆ ಈ ಕೆಳಗಿನ ಹಂತಗಳೊಂದಿಗೆ ಒಂದು ಮೋಜಿನ ಒಗಟು ನೀಡುತ್ತಾಳೆ. 1ನೇದು ಯಾವುದೇ 2 ವಿಭಿನ್ನ ಅಂಕಿಗಳನ್ನು ತೆಗೆದುಕೊಳ್ಳಿ. ಯಾವುದೇ 2 ವಿಭಿನ್ನ ಅಂಕಿಗಳನ್ನು ಏನ್ ಮಾಡಬೇಕು, ತೆಗೆದುಕೊಳ್ಬೇಕು. ಉದಾಹರಣೆಗೆ 3 ಮತ್ತು 7 ತೆಗೆದುಕೊಂಡು ಬಿ ಅವುಗಳನ್ನು ಬಳಸಿಕೊಂಡು 2 ಅಂಕಿಯ ಸಂಖ್ಯೆಯನ್ನು ಮಾಡಿ. ಈ ಅಂಕಿಯನ್ನು ತೆಗೆದುಕೊಂಡು ಇದರಿಂದ ಏನು ಮಾಡಬೇಕು, 2 ಅಂಕಿ ಸಂಖ್ಯೆ ಅಂತಂದ್ರೆ 3 7 37 ಮತ್ತು 7 3 73 ಆಯ್ತು. ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಕಳೆಯಿರಿ. ಇವು 2ರಲ್ಲಿ ದೊಡ್ಡ ಸಂಖ್ಯೆ ಯಾವುದು, 73. 73ರಲ್ಲಿ 37 ಕಳೆದಾಗ ಎಷ್ಟು, 36 ಬರುತ್ತದೆ. ಈಗ ವ್ಯತ್ಯಾಸದಲ್ಲಿ 2 ಅಂಕಿಗಳನ್ನು ಬಳಸಿ. ವ್ಯತ್ಯಾಸದಲ್ಲಿ ಎಷ್ಟು, 2 ಅಂಕಿಯನ್ನು ಬಂದಿದೆ. ಬಿ ಮತ್ತು ಸಿ ಹಂತಗಳನ್ನು ಪುನರಾವರ್ತಿಸಿ. ಇವು 2 ಹಂತಗಳನ್ನು ಏನು ಮಾಡಬೇಕು, ಪುನರಾವರ್ತನೆ ಮಾಡಬೇಕು ಅಂತಂದರು. ಮೊದಲು ಏನು ಮಾಡಬೇಕು, ಇದು 36 ಮತ್ತು ಇದು ಸಂಖ್ಯೆ 63. 63ರಲ್ಲಿ 36 ಕಳಿಬೇಕು. ಕಳೆದು ಮತ್ತು ಮುಂದೆ ಇದೇ ರೀತಿ ಮಾಡಬೇಕು. ಎಲ್ಲಿವರೆಗೆ ಮಾಡಬೇಕಂತಂದ್ರೆ ನೀವು ಒಂದು ಅಂಕಿಯ ಸಂಖ್ಯೆಯನ್ನು ಪಡೆಯುವವರೆಗೆ ಈ ಪ್ರಕ್ರಿಯೆ ಮುಂದುವರಿಸಿ. ಎಲ್ಲರೂ ಮುಗಿಸುವ ಮೊದಲೇ ಮೀರಾ ಉದ್ಗರಿಸಿದಳು. ಏಕೆಂದರೆ ನೆನಪಿಡಿ, ನೀವು ಯಾವ 2 ಸಂಖ್ಯೆಗಳನ್ನು ಆಯ್ಕೆ ಮಾಡಿದರೂ ಕೊನೆಯಲ್ಲಿ ನಿಮಗೆ 9 ಸಿಗುತ್ತದೆ. ಯಾವುದೇ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿರಿ. ಉದಾಹರಣೆಗಾಗಿ ನೀವು ಇದೇ ತೆಗೆದುಕೊಳ್ಬೇಕೆಂಬುದೇನೂ ಇಲ್ಲ. ಫಸ್ಟ್ ಏನು ಮಾಡಬೇಕು, ಯಾವುದೇ 2 ವಿಭಿನ್ನ ಅಂಕಿಗಳನ್ನು ತೆಗೆದುಕೊಳ್ಬೇಕು. ಈಗ ನಾನು 2 ಮತ್ತು 5 ಮತ್ತು ಅವುಗಳನ್ನು ಬಳಸಿಕೊಂಡು 2 ಅಂಕಿ ಸಂಖ್ಯೆಯನ್ನು ಮಾಡಿ. ಇವು ಬಳಸಿ ಏನು ಮಾಡಬೇಕು, 2 ಅಂಕಿ ಸಂಖ್ಯೆ ಮಾಡಬೇಕು. 25 ಮತ್ತು 52. ನೆಕ್ಸ್ಟ್ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಯನ್ನು ಕಳೆಯಿರಿ. ದೊಡ್ಡ ಸಂಖ್ಯೆ ಎಷ್ಟು, 52. 52ರಲ್ಲಿ 25 ಏನು ಮಾಡಬೇಕು, ಕಳಿಬೇಕು. ಕಳೆದ್ರು 12ರಲ್ಲಿ 5 ಕಳೆದಾಗ ಎಷ್ಟು, 7. 4ರಲ್ಲಿ 2 ಕಳೆದಾಗ ಎಷ್ಟು, 2. ಮತ್ತು ಈ ಸಂಖ್ಯೆಯಿಂದ ಮತ್ತೆ ಏನು ಮಾಡಬೇಕು, ಒಂದು ದೊಡ್ಡ ಸಂಖ್ಯೆ ರಚನೆ ಮಾಡಬೇಕು. ಯಾವುದು ಅಂತಂದ್ರೆ 27 ಮತ್ತು 72. ಈಗ 72ರಲ್ಲಿ ಏನು ಮಾಡಬೇಕು, 72ರಲ್ಲಿ ಏನು ಮಾಡ್ಬೇಕಂತಂದ್ರೆ 27 ಕಳಿಬೇಕು. 2ರಲ್ಲಿ 7 ಕಳಕ್ಕಾಗಲ್ಲ ಇಟ್ಕೊಂಡು ದಸ್ಕ ತೆಗೆದುಕೊಳ್ಬೇಕು. ದಸ್ಕ ತಗೊಂಡು 12, ಇಲ್ಲ 6 ಉಳಿತು. 12ರಲ್ಲಿ 7 ಕಳೆದಾಗ 5, 6ರಲ್ಲಿ 2 ಕಳೆದಾಗ 4. ಈಗ ಮತ್ತೆ ಏನು ಮಾಡಬೇಕು, 2 ಅಂಕಿಗಳಿಂದ ಮತ್ತೊಂದು ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡಬೇಕು. ಇದು 45 ಮತ್ತು 54. ಮತ್ತು ಏನು ಮಾಡ್ಬೇಕಂತಂದ್ರೆ 54ರಲ್ಲಿ 45 ಮೈನಸ್ ಮಾಡಬೇಕು. ಈಗ 4ರಲ್ಲಿ 5 ಕಳಿಕ್ಕಾಗಲ್ಲ. ಈಗ ದಸ್ಕ ತೆಗೆದುಕೊಂಡ್ರೆ ಎಷ್ಟು, 14. 14ರಲ್ಲಿ 5 ಕಳೆದಾಗ 9, 4ರಲ್ಲಿ 4 ಕಳೆದಾಗ 0. ಅವರ ಮೀರಾ ಹೇಳಿನ ಪ್ರಕಾರ ಏನು ಕೊನೆಯಲ್ಲಿ 9 ಉಳಿತದಂತ ಅವ್ರು ಹೇಳಿದ ಪ್ರಕಾರ ಸರಿ. ಇಲ್ಲಿ ನೆಕ್ಸ್ಟ್ ಸಂಪೂರ್ಣ ಕ್ರಿಯೆಯನ್ನು ಕೆಳಗೆ ತೋರಿಸುವಂತೆ ಕಾಣುತ್ತದೆ ಅಂತಂದ್ರೆ ನಾವೇನು ಇಲ್ಲಿ ಪ್ರಕ್ರಿಯೆ ಮಾಡಿದೆ ನೋಡ್ರಿ. ಅವರು ಉದಾಹರಣೆ ಬೇರೆಯನ್ನು ತೆಗೆದುಕೊಂಡ್ರೆ ನಾವೊಂದು ಬೇರೆಯನ್ನು ತೆಗೆದುಕೊಂಡು ಉದಾಹರಣೆ ಮಾಡಿ ತೋರಿಸಿದಲ್ಲ, ಇದೇ ಪ್ರಕಾರ ಅವ್ರು ಏನು ಮಾಡಿದ. ನೆಕ್ಸ್ಟ್ ಕೊನೆಯಲ್ಲಿ ಒಂದು ಅಂಕಿಯ ಸಂಖ್ಯೆ ಏನೆಂದು ಮೀರಾಗೆ ತಿಳಿಯಿತು. ಕೊನೆಗೆ ಒಂದು ಅಂಕಿಯ ಸಂಖ್ಯೆ ಏನಂದು ತಿಳಿತು ಅಂತಂದ್ರೆ 9 ಅದ. ಅದು 9 ಏನದ ಅಂತಂದ್ರೆ ಇವು ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳು 9ರ ಗುಣಕಗಳವ. ನೆಕ್ಸ್ಟ್ ನಾವು ಅನ್ವೇಷಿಸೋಣ. ಅದರಲ್ಲಿ 1ನೇದು ಮೇಲಿನ ಪ್ರತಿ ಒಂದು ಹಂತದಲ್ಲೂ ನೀವು ಪಡೆಯುವ ವ್ಯತ್ಯಾಸಗಳನ್ನು ಗಮನಿಸಿ. ನೀವು ಏನಾದರೂ ಸಾಮಾನ್ಯವಾದದ್ದನ್ನು ಗಮನಿಸಿದ್ದೀರಾ? ಇದು ಒಂದು ಮೇಲಿನ ಉದಾಹರಣೆ ನೋಡಿದೇವಲ್ಲ, ಪ್ರತಿಯೊಂದು ಹಂತದಲ್ಲಿ ಏನಾದರೂ ವ್ಯತ್ಯಾಸ ಬಂದಂತ ವ್ಯತ್ಯಾಸ ಏನಾದರೂ ಸಾಮಾನ್ಯ ಅದನ್ನ ಇಲ್ಲ ಎಂಬುದು ನೋಡಬೇಕು. ಅದು ಏನದ ಅಂತಂದ್ರೆ ನೋಡ್ರಿ, ಹೌದು, ಸಾಮಾನ್ಯ ಅಂಶವನ್ನು ಗಮನಿಸಬಹುದು. ಈ ಎಲ್ಲಾ ಸಂಖ್ಯೆಗಳು 9ರ ಗುಣಕವಾಗಿವೆ ಮತ್ತು ಪ್ರತಿಯೊಂದು ಸಂಖ್ಯೆಯು ಅಂಕಿಗಳ ಮೊತ್ತವು 9 ಆಗಿದೆ. ಇವು 36 ಅಂತ ತಗೊಂಡಿದ್ದಾರೆ. ಇಲ್ಲಿ ಇದು 36. 3 + 6 ಅಂತಂದಷ್ಟು 9. 2 + 7 ಅಂತಂದಷ್ಟು 9. ಏನದ ಸಾಮಾನ್ಯ ಅಂಶ ಅಂತಂದ್ರೆ 9ರ ಗುಣಕ ಆಗಿಂದ ಮತ್ತೆ ಎಲ್ಲರ ವ್ಯತ್ಯಾಸ ಎಷ್ಟದ ಅಂತಂದ್ರೆ 9ರ ಗುಣಕ. ನೆಕ್ಸ್ಟ್ 2ನೇದು ಬೇರೆ ಯಾವುದೇ ಜೋಡಿ ಅಂಕಿಗಳನ್ನು ಬಳಸಿ ಒಗಟನ್ನು ಪ್ರಯತ್ನಿಸಿ. ಈ ವ್ಯತ್ಯಾಸಗಳಲ್ಲಿ ಸಾಮಾನ್ಯವಾದದ್ದು ಏನು? ನೀವು ಕೊನೆಯಲ್ಲಿ ಏನು ಪಡೆಯುವಿರಿ? ಈಗ ಬೇರೆ ವ್ಯತ್ಯಾಸ ಅಂತಂದಾಗ ನಾವು ಇಲ್ಲಿ 2ನೇದು 2 ಮತ್ತು 8 ಇವು ಬೇರೆ ಅಂಕಿಗಳನ್ನು ತೆಗೆದುಕೊಂಡಿದ್ದೇವೆ. ತೆಗೆದುಕೊಂಡು ಏನು ದೊಡ್ಡ ಸಂಖ್ಯೆ ರಚನೆ ಮಾಡಿದ್ದೇವೆ. ದೊಡ್ಡ ಸಂಖ್ಯೆ ಎಷ್ಟು? 2 ಮತ್ತು 8 82. ಸಣ್ಣ ಸಂಖ್ಯೆ ಎಷ್ಟು? 28. ಈಗ ಇದರಲ್ಲಿ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿದ್ರೆ ಎಷ್ಟು ಅಂತಂದ್ರೆ 12ರಲ್ಲಿ 8 ಕಳೆದಾಗ ಎಷ್ಟು? 4. 7ರಲ್ಲಿ 2 ಕಳೆದಾಗ 5. ಇಲ್ಲಿ ಅಂತ 2ರಲ್ಲಿ ಏನ್ ಮಾಡ್ಬೇಕು? ಈ 2 ಸಂಖ್ಯೆಯನ್ನು ತೆಗೆದುಕೊಂಡು ಇಲ್ಲಿ ದೊಡ್ಡದು ಮತ್ತು ಚಿಕ್ಕದು ಮಾಡ್ಬೇಕು. ದೊಡ್ಡದು 54, ಚಿಕ್ಕದು ಎಷ್ಟು? 45. 4ರಲ್ಲಿ 5 ಕಳೆಯಕ್ಕಾಗಲ್ಲ. ದಸ್ಕವನ್ನು ತೆಗೆದುಕೊಂಡು 14 ಆಯಿತು. 14ರಲ್ಲಿ 5 ಕಳೆದ 9. 4ರಲ್ಲಿ 4 ಕಳೆದಾಗ 0. ಈ 54ರನ್ನ ಅಂಕಿಗಳು ಬಳಸಿ ಎಷ್ಟು?
9 ಬರ್ತದೆ. ಈ ಕೊನೆಯಲ್ಲಿ ಏನದ ಅಂತಂದ್ರೆ ಅವ್ರ ಪ್ರಶ್ನೆ ಕೇಳಿದ್ದು ಕೊನೆಯಲ್ಲಿ ನಮಗೆ 9 ಸಿಗುತ್ತದೆ. ನೀವು ಯಾವುದೇ ಅಂಕಿಗಳನ್ನು ಆರಿಸಿದರೂ ಕೊನೆಯಲ್ಲಿ 9 ಪಡೆಯುತ್ತೀರಿ. ನೆಕ್ಸ್ಟ್ 3ನೇದು, ಮೊದಲ ಹಂತದಲ್ಲಿಯೇ ಒಂದು ಅಂಕಿಯ ಸಂಖ್ಯೆಯನ್ನು ಪಡೆಯಲು ನೀವು ಯಾವ ಅಂಕಿಗಳನ್ನು ಆಯ್ಕೆ ಮಾಡಬಹುದು. ಮೊದಲ ಹಂತದಲ್ಲಿ ಅಂತಂದ್ರೆ ಫಸ್ಟಿಗೆ ನೀವು ತೆಗೆದುಕೊಂಡಾಗ ಅಂಕಿಯನ್ನು ತೆಗೆದುಕೊಂಡಾಗ 73 ಮತ್ತು 37 ಮೈನಸ್ ಮಾಡಿದಾಗ ಮೊದಲೇ ಹಂತದಲ್ಲಿ ಏನ್ ಬರ್ಬೇಕು ವ್ಯತ್ಯಾಸ ಒಂದ್ ಅಂಕಿ ಬರ್ಬೇಕು ಅಂತದ್ದು 9 ಬರ್ಬೇಕು. ಅಂತ ಅಂಕಿಗಳನ್ನು ತೆಗೆದುಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು, ಉದಾಹರಣೆಗಳನ್ನು ನೀಡಿ ಅಂಕಿಗಳಲ್ಲಿ ವಿನ್ಯಾಸಗಳನ್ನು ವಿವರಿಸಿ. ಮೊದಲ ಹಂತದಲ್ಲೇ ಒಂದು ಅಂಕಿಯ ಸಂಖ್ಯೆ ಪಡೆಯಲು ನೀವು ಆಯ್ಕೆ ಮಾಡುವ 2 ಅಂಕಿಗಳ ನಡುವಿನ ವ್ಯತ್ಯಾಸ ಕೇವಲ ಒಂದಾಗಿರ್ಬೇಕು. ಮೊದಲನೇ ಹಂತದಲ್ಲೇ ಒಂದು ಅಂಕಿ ಸಂಖ್ಯೆ ಅಂತ 2 ಅಂಕಿಗಳನ್ನು ತೆಗೆದುಕೊಂಡು ವ್ಯತ್ಯಾಸ ತೆಗೆದಾಗ ಅಂಕಿ 1 ಬರ್ಬೇಕಾದ್ರೆ ಮೊದಲು ನೀವು ಏನ್ ಮಾಡ್ಬೇಕು, 2 ಅಂಕಿಗಳ ನಡುವಿನ ವ್ಯತ್ಯಾಸ ಎಷ್ಟಿರ್ಬೇಕು, ಕೇವಲ 1 ಇರ್ಬೇಕು. ಉದಾಹರಣೆಗೆ 3 ಮತ್ತು 2 ಅದ. ಈ 2 ನಡುವಿನ ವ್ಯತ್ಯಾಸ ಎಷ್ಟದ, 1 ಅದ. ಇದನ್ನು ಆರಿಸಿದಾಗ ಏನಾಯ್ತು ಅಂತ 32. 3 ಮತ್ತು 2 ಅಂತ 32 ಮೈನಸ್ ಇದು ಚಿಕ್ಕದ 23. ಇದರಲ್ಲಿ ಕಳೆದಾಗ ಎಷ್ಟು, 9. ಅದೇ ರೀತಿ 2ನೇ ಉದಾಹರಣೆ 5 ಮತ್ತು 4 ಆರಿಸಿದಾಗ ದೊಡ್ಡ ಸಂಖ್ಯೆ 54, ಚಿಕ್ಕ ಸಂಖ್ಯೆ 45. 54ರಲ್ಲಿ 45 ಕಳೆದಾಗ ಎಷ್ಟು, 9. 8 ಮತ್ತು 7 ಆರಿಸಿದಾಗ 87 ಮೈನಸ್ 78 ಆಗುತ್ತದೆ. ಕಳೆದಾಗ ಎಷ್ಟು, 9 ಆಗುತ್ತದೆ. ಈ ರೀತಿ ನೀವು ಇದು ಸಂಖ್ಯೆಯನ್ನು ಒಂದು ಅಂಕಿ ಸಂಖ್ಯೆ ಪಡಿಬೇಕಾದ್ರೆ ನಡುವಿನ ವ್ಯತ್ಯಾಸ ಎಷ್ಟಿರ್ಬೇಕು, 2 ಸಂಖ್ಯೆಗಳ ಅಂಕಿಗಳ ನಡುವಿನ ಒಂದಾಗಿರೋಷ್ಟು. ಪುಟ ಸಂಖ್ಯೆ 15ರಲ್ಲಿ ಈಗ ಸಂಖ್ಯೆಗಳ ನಡುವಿನ ವ್ಯತ್ಯಾಸ 27 ಇರುವ ವಿಭಿನ್ನ ಅಂಕಿಗಳನ್ನು ಹುಡುಕಿ. ಈಗ ಏನ್ ಮಾಡ್ಬೇಕು, ಸಂಖ್ಯೆಗಳ ನಡುವಿನ ಕಳೆದಾಗ ಎಷ್ಟು, 27 ಇರ್ಬೇಕು ಅಂತ ಏನ್ ಮಾಡ್ಬೇಕು, ಅಂಕಿಗಳನ್ನು ಹುಡುಕಬೇಕು. ಇಲ್ಲೊಂದು ಕೊಟ್ಟಿಂದ ನೋಡ್ರಿ, ಏನು 6 ಮತ್ತು 3 ಇದನ್ನು ಕಳೆದಾಗ ಎಷ್ಟು 27 ಬರ್ತದೆ. ಇಂಥ ಅಂಕಿಗಳನ್ನು ಹುಡುಕಬೇಕು ನಾವು. ಇದು ಒಂದಾಯ್ತು. ಅದೇ ರೀತಿ ಬೇರೆ ಅಂಕಿಗಳನ್ನು ನೋಡಿದಾಗ ನೋಡ್ರಿ, 4ನೇದು ಅಂಕಿಗಳ ನಡುವಿನ ವ್ಯತ್ಯಾಸ 27 ಬರುವ ವಿಭಿನ್ನ ಅಂಕಿಗಳ ಜೋಡಿಗಳು. 1ನೇದು 4,1 ಅಂತಂದ್ರೆ 4 ಮತ್ತು 1 ಈ ಅಂಕಿಗಳನ್ನು ನಾವು 41 ಮತ್ತು 14 ಆದಾಗ ದೊಡ್ಡ ಸಂಖ್ಯೆ 41, ಚಿಕ್ಕ ಸಂಖ್ಯೆ 14 ಆದಾಗ ಎಷ್ಟು ಅಂತ ವ್ಯತ್ಯಾಸ ಎಷ್ಟು ಬರ್ತದೆ ಅಂತಂದ್ರೆ 27 ಬರ್ತದ. ನೋಡ್ರಿ, 41ರಲ್ಲಿ 14 ಕಳೆದಾಗ ಎಷ್ಟು ದಶಕವನ್ನು ತೆಗೆದುಕೊಳ್ಬೇಕು, 11. 11ರಲ್ಲಿ 4 ಕಳೆದಾಗ ಎಷ್ಟು, 7. 3ರಲ್ಲಿ 1 ಕಳೆದಾಗ 2. ವ್ಯತ್ಯಾಸ ಎಷ್ಟು ಬಂತು, 27 ಬಂತು. ಅದೇ ರೀತಿ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದ ಮಕ್ಕಳೇ, ನೀವು ಈ ಉದಾಹರಣೆಗಳನ್ನು ಗಮನಿಸಬಹುದು. ಈ ಎಲ್ಲಾ ಅಂಕಿಗಳನ್ನು ತೆಗೆದುಕೊಂಡಾಗ ವ್ಯತ್ಯಾಸ ಮಾಡಿದಾಗ ಎಷ್ಟು, ಎಲ್ಲರದ ಅಂಕಿಗಳ ವ್ಯತ್ಯಾಸ 27 ಬರುತ್ತದೆ ಮಕ್ಕಳೇ. ನೆಕ್ಸ್ಟ್ 5ನೇದು, ಮೀರಾ 2 ಅಂಕಿಗಳು ಮತ್ತು ಪಡೆದ ವ್ಯತ್ಯಾಸದ ನಡುವಿನ ಆಸಕ್ತಿದಾಯಕ ಸಂಬಂಧವನ್ನು ಕಂಡುಕೊಂಡಳು. ಮೀರಾ ಮಾಡಿದ ಕೋಷ್ಟಕದಲ್ಲಿ ನೀವು ಅದನ್ನು ನೋಡಬಹುದು. ಮೀರಾ ಒಂದು ಕೋಷ್ಟಕವನ್ನು ಮಾಡ್ಯಾಳ. ಕೋಷ್ಟಕದಲ್ಲಿ ಅಂಕಿಗಳ ನಡುವಿನ ವ್ಯತ್ಯಾಸವನ್ನು ಗಮನಿಸ್ರಿ. ಈಗ ಅಂಕಿ ಎಷ್ಟು, 3 ಮತ್ತು 7 ಅದ. ಈ ಅಂಕಿಗಳ ವ್ಯತ್ಯಾಸ 7ರಲ್ಲಿ 3 ಕಳೆದಾಗ ಎಷ್ಟು, 4. ಅಂಕಿಗಳಿಂದ ರೂಪುಗೊಂಡ ಸಂಖ್ಯೆಗಳಲ್ಲಿನ ವ್ಯತ್ಯಾಸ ಅಂಕಿ ಎಷ್ಟು, 7 ಮತ್ತು 3 ಅಂತಂದ್ರೆ 73. ಇದರಲ್ಲಿ ಏನ್ ಮಾಡ್ಬೇಕಂತಂದ್ರೆ 37, ಚಿಕ್ಕ ಸಂಖ್ಯೆ 30 ಕಳೆದಾಗ ಎಷ್ಟು, 36. ವ್ಯತ್ಯಾಸ ಬಂದೆ ನೋಡ್ರಿ, 4ರದ ಏನಾಯ್ತು, ಇದು 9 ಪಟ್ಟು ಹೆಚ್ಚಿಗೆ ಆಗಿರ್ತದೆ. 4 9 36. ಈ 2ನೇ ಅಂಕಿ ಯಾವುದು, 1 ಮತ್ತು 9. ಇದನ್ನು ನಾವು ಕಳೆದಾಗ ಎಷ್ಟು, 9ರಲ್ಲಿ 1 ಕಳೆದಾಗ 8. ಸಂಖ್ಯೆ ರಚನೆ ಮಾಡಿದಾಗ 91 ಮತ್ತು 19. 91 ಮೈನಸ್ 19 ಇದು ಕಳೆದಾಗ ಎಷ್ಟು, 72 ಆಯ್ತದೆ. ಮತ್ತು ಇದರದ್ದು ಏನೈತೆ, ಇದು ಅಂಕಿ ನೋಡ್ರಿ, ಅಂಕಿಗಳ ನಡುವಿನ ವ್ಯತ್ಯಾಸ ಅದು ಅಂಬದು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಬಂದಿದೆ ಅನ್ನೋ ಎತ್ತರ ಇರ್ತದೆ ನೋಡ್ರಿ, ಅದು ಎಷ್ಟು, 9 ಪಟ್ಟು ಹೆಚ್ಚಿಗೆ ಇರ್ತದೆ. 8 9 72. ಅದೇ ರೀತಿ ಇದು ಸಂಖ್ಯೆ ಅದ, ಇದು ಅಂಕಿ ಅದ. ಈ ಅಂಕಿಗಳ ನಡುವಿನ ವ್ಯತ್ಯಾಸ ಎಷ್ಟು, 6. ಇದು ಸಂಖ್ಯೆ ರಚನೆ ಮಾಡಿದಾಗ 82 28 ಆಯ್ತದೆ. ಇದು ಕಳೆದಾಗ ಎಷ್ಟಾಯ್ತು, 54. ಇದು 6 9 ಪಟ್ಟು ಹೆಚ್ಚಿಗಿರ್ತದೆ. ಇದು ಕೂಡ 9 ಪಟ್ಟು ಹೆಚ್ಚಿಗಿರ್ತದೆ. ಇದೇ ಅಂಬದು ಮೀರಾ ಏನ್ ಮಾಡ್ತಾಳ, ಆಸಕ್ತಿದಾಯಕ ಸಂಬಂಧವನ್ನು ಹಾಕಿ ನೋಡಿದ್ರು. ಅದನ್ನು ನಾವು ಪರಿಹಾರದಲ್ಲಿ ಬರೆದಾಗ ಕೋಷ್ಟಕದಲ್ಲಿರುವ ಆಸಕ್ತಿದಾಯಕ ಸಂಬಂಧ ಏನದ ಅಂದ್ರೆ, ಅಂಕಿಗಳಿಂದ ರೂಪುಗೊಂಡ ಸಂಖ್ಯೆಗಳ ನಡುವಿನ ವ್ಯತ್ಯಾಸವು ಆ ಅಂಕಿಗಳ ನಡುವಿನ ವ್ಯತ್ಯಾಸದ 9ರಷ್ಟು ಇರುತ್ತದೆ. ಉದಾಹರಣೆಗಾಗಿ 3 ಮತ್ತು 7 ತೆಗೆದುಕೊಂಡು 3 ಮತ್ತು 7 ಇದರದ ವ್ಯತ್ಯಾಸ 7ರಲ್ಲಿ 3 ಕಳೆದಾಗ 4. ಮತ್ತು ಈ 2 ಅಂಕಿಗಳಿಂದ ರೂಪುಗೊಂಡ ಸಂಖ್ಯೆ 73 ಮೈನಸ್ 37. ಈ 73ರಲ್ಲಿ 37 ಕಳೆದಾಗ ಎಷ್ಟು ಅಂತಂದ್ರೆ 36 ಬರ್ತದ. ಇದು ಅಂಬದು ಈ ಸಂಖ್ಯೆ ಎಷ್ಟರಷ್ಟು ಅದ ಅಂತಂದ್ರೆ 9ರಷ್ಟು ಅದ. ಇದು 36. ಈಗ ಇದು ಯಾವ ರೀತಿ ಅಂತ, ಸಂಖ್ಯೆಗಳ ವ್ಯತ್ಯಾಸ ಎಷ್ಟು, 36 ಸಮನಾಗಿದೆ ಅಂಕಿಗಳ ನಡುವಿನ ವ್ಯತ್ಯಾಸ. ಸಂಖ್ಯೆಗಳ ನಡುವಿನ ವ್ಯತ್ಯಾಸ 36. ಅಂಕಿಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ 4 ಗುಣಿಲೆ ಎಷ್ಟರಷ್ಟು ಹೆಚ್ಚಿಗಿರ್ತೋ 9.
ಈ ಎರಡು ಇಲ್ಲಿ 36 4 9 32 ಸಮನಾಗ ಬಂದು ಮಕ್ಕಳು. ನೆಕ್ಸ್ಟ್ ನಾವು ಮಾಡೋಣ. ಇದರಲ್ಲಿ 2 ಪ್ರಶ್ನೆಗಳಿವೆ. 2 ಅಂಬದು ಏನದ ನೋಡೋಣ. ಒಂದೇದು 13,568 ಮತ್ತು 24,234 ಸಂಖ್ಯೆಗಳ ನಡುವಿನ 5 ಸಂಖ್ಯೆಗಳನ್ನು ಬರೆಯಿರಿ. 23,000ರಿಂದ 24,000 ಯಾವುದೇ ಸಂಖ್ಯೆಗಳು ಬರೀಬಹುದು. ಈ ಉದಾಹರಣೆಗಾಗಿ ಎಷ್ಟು ಅಂತಂದ್ರೆ ನೋಡ್ರಿ, 23,568 ಅದ. ನೀವು 23,569 ಬರಿಬೋದು, 70 ಬರಿಬೋದು, 90 ಬರಿಬೋದು, ಯಾವ್ದನ್ನು ಬರಿಬೋದು. ಎಲ್ಲಿಂದ ತನ ಅಂತಂದ್ರೆ 24,534 ನಡುವಿನ ಅದೇ ರೀತಿ 5 ಸಂಖ್ಯೆಗಳನ್ನು ಬರ್ದಿನ ಮಕ್ಕಳಿಗೆ ನಾನು. ಒಂದೇದು 23,570, 23,600, 23,800, 24,000, 24,100 ಇದು ಎಂಬುದು ಆ 2 ಸಂಖ್ಯೆಗಳ ನಡುವಿನ 5 ಸಂಖ್ಯೆಗಳು. ನೆಕ್ಸ್ಟ್ ಎರಡನೇದು ಏನದ ಅಂತಂದ್ರೆ 38,125 ಕಿಂತ ಹೆಚ್ಚು ಆದರೆ 38,600ಕ್ಕಿಂತ ಕಡಿಮೆ ಇರುವ 5 ಸಂಖ್ಯೆಗಳನ್ನು ಬರೀರಿ ಅಂತ. ಸೇಮ್ ಅದ ಮೇಲೆ ಯಾವ ರೀತಿ ಬರ್ದಲ್ಲ ಅದೇ ರೀತಿ ಏನ್ ಮಾಡ್ಬೇಕು ಬರಿಬೇಕು. 38,130, 38,200, 38,300, 38,400, 38,500 ಇವು 5 ಸಂಖ್ಯೆಗಳು ಎಂಬುದು ಇವು 2 ಸಂಖ್ಯೆಗಳ ನಡುವಿನ ಅವರಿ. ಅದರಿಂದ ಇಲ್ಲಿಗೆ ಪುಟ ಸಂಖ್ಯೆ 15 ಮುಗಿಯಿತು. ಈ ವಿಡಿಯೋನು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿವರೆಗೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.